ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಮನೆಯಲ್ಲೂ ಹಬ್ಬನ ಸಂಭ್ರಮವಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೋತೀನಿ. ಹಾಗೆ ನನ್ನ ಮನೆಯಲ್ಲೂ ಕೂಡ ಈ ಸರ್ತಿ ನನ್ನ ಫ್ರೆಂಡ್ಗಳ ಜೊತೆಗೆ ನಾನು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅವರು ಒಂದು ವೆಲ್ಕಮ್ ಡ್ರಿಂಕನ್ನು ಕೊಟ್ಟು ಅವ್ರಿಗೆ ನಾನು ವೆಲ್ಕಮ್ ಮಾಡಿಕೊಂಡು ನಂತರ ಎಲ್ಲ ಕೆಲಸ ಕಾರ್ಯಗಳನ್ನೂ ಕೂಡ ನಾನು ಮಾಡಿಕೊಂಡೆ. ಪ್ರತಿಯೊಬ್ಬರೂ ಕೂಡ ಈ ಸರ್ತಿ ನನ್ನ ಕಿಟ್ಟಿ ಒಳಗೆ ಎಲ್ಲರೂ ಕೂಡ ಹಾಜರಿದ್ದರು ಮತ್ತು ಅವ್ರ ಮಕ್ಕಳು ಕೂಡ ಹಾಗೆ ಬಂದಿದ್ರು ಕೂಡ. ನಾವು ಒಂದು ಕಿಟ್ಟಿ ಅಂತ ಮಾಡ್ಕೊಂಡಿದ್ದೀವಿ. ಆ ಕಿಟ್ಟಿ ಒಳಗೆ ಪ್ರತಿ ತಿಂಗಳು ಮನೆಯಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಸಂಭ್ರಮವನ್ನು ಆಚರಿಸ್ತೀವಿ. ನನಗೆ ಈ ಸಾರಿ ಬಂದಿದ್ದರಿಂದ ನಾನು ಸಂಕ್ರಾಂತಿ ಥೀಮು ಸೂಟ್ ಆಗೋದ್ರಿಂದ ಎಲ್ಲ ಫ್ರೆಂಡ್ಸುಗಳು ಕೂಡ ಬಂದು ನಾನು ಅಡುಗೆಯಲ್ಲೂ ಸಣ್ಣ ಪುಟ್ಟವಕ್ಕೆಲ್ಲ ಸೆಲೆಬ್ರೇಷನ್ ಆಚರಣೆ ಮಾಡೋದಕ್ಕೆ ಹೆಲ್ಪ್ ಮಾಡಿದರು. ಹಾಗೆಯೇ ಮೇಲ್ಗಡೆ ಏನೋ ಸಣ್ಣದಾಗಿ ಡೆಕೋರೇಷನ್ ಕೂಡ ಮಾಡಿದ್ದೆ. ಸಂಕ್ರಾಂತಿ ಹಬ್ಬನ ಸೂಚಿಸೋ ಅಂಥ ಒಂದು ಡೆಕೋರೇಷನ್ನ, ಅದಕ್ಕೂ ಕೂಡ ಒಂದು ಸ್ವಲ್ಪ ರಂಗೋಲಿ ಅದೆಲ್ಲ ಹಾಕಿ ಪ್ಯಾಚಪ್ ಮಾಡ್ತಾಯಿದ್ರು. ಏನಾದರೂ ಸಣ್ಣ ಪುಟ್ಟದಿದ್ದರೆ ಅದೆಲ್ಲ ಮುಗಿಸ್ಕೊಂಡು ನಾವು ಅದೆಲ್ಲ ಒಂದು ಸರಿ ನೋಡಿಕೊಂಡು ಎಲ್ಲರೂ ಕೂಡ ಹಾಗೆಯೇ ಕೆಳಗೆ ಹೋಗ್ಬಿಟ್ಟು ನಮ್ದು ಏನು ಪ್ರೊಸೀಜರ್ ಇದೆ, ಕಿಟ್ಟಿ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ರೂ ಮಕ್ಳಿಗೆಲ್ಲನೂ ಹಾಯ್ ಹೇಳ್ರಿ ಅಂತ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಎಲ್ಲನೂ ಸ್ವಲ್ಪ ಸಂಭ್ರಮ ಪಟ್ಟು ನಾವು ಕೆಳಗಡೆ ಹೋದ್ವಿ. ನೆಕ್ಸ್ಟ್ ಹೋಗಿ ನಾವು ಒಂದು ಚೀಟಿಗೆ ಇಲ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ದುಡ್ಡು ವಿಷಯ ಅಲ್ಲ, ಅದು ಖುಷಿಗಷ್ಟೇ. ಒಂದು ಜವಾಬ್ದಾರಿ ಬೇಕು, ಒಂದು ಥೀಮ್ ಬೇಕು. ಸುಮ್ಮನೆ ಯಾರೂ ಸೇರೋದಿಲ್ಲ ಅಲ್ವಾ? ಹಾಗಾಗಿ ಈ ಒಂದು ಜವಾಬ್ದಾರಿತ್ವಾದಂತಹ ಒಂದು ಕೆಲಸದ ಮೇಲೆ ಎಲ್ಲರೂ ಕೂಡ ಸೇರ್ತಾರೆ ಒಟ್ಟಾಗಿ. ಹಾಗೆ ಖುಷಿನೂ ಪಡ್ಬೋದು. ನಾವು ದಿನದ ಒಂದು 4-5 ಗಂಟೆ ತಿಂಗಳಿಗೆ ಒಂದು ಸರ್ತಿ ನಮ್ಮ ಫ್ರೆಂಡ್ಗಳ ಮನೇಲಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಸಾರಿ ಈ ಥರ ಒಂದು ಕಿಟ್ಟಿನ ಆಯೋಜನೆ ಮಾಡ್ಕೊಂಡಿರ್ತೀವಿ. ಹಾಗೆಯೇ ಕೂಡ ತುಂಬಾ ಚೆನ್ನಾಗಾಯಿತು. ಈ ಸಾರಿ ಕಿಟ್ಟಿ ನನ್ನ ಮನೆಯಲ್ಲಿ ಇದ್ದದ್ರಿಂದ ಈ ಸಾರಿ ಕಿಟ್ಟಿ ನನಗೇ ಆಯಿತು. ಹಾಗೆಯೇ ಅದೊಂದು ಕಿಟ್ಟಿಯನ್ನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಊಟದ ಸಮಯ ಅಂತೂ ಆಗಿತ್ತು. ಕೆಲವೊಬ್ಬರೆಲ್ಲ ಎಳ್ಳು ಬೆಲ್ಲ ಎಲ್ಲ ತೊಗೊಂಬಂದಿದ್ರು. ಅವರು ಕೂಡ ಎಲ್ಲ ವಿಷಸ್ ಹೇಳಿದರು. ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಮಕ್ಕಳ ಹತ್ರ ಕೊಡಿಸಿ ಸಂಕ್ರಾಂತಿ ವಿಷಸ್ ಎಲ್ಲ ಹೇಳಿದರು. ಹಾಗೆ ಚೀಟಿನೂ ಕೂಡ ಮುಗೀತು. ಎಲ್ಲರೂ ಸೇರಿಬಿಟ್ಟು ಒಂದೊಂದು ಫೋಟೋಗಳನ್ನೂ ಕೂಡ ತಗೊಂಡ್ವಿ. ಹಾಗೆಯೇ ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಪಕೋಡ, ಹೋಳಿಗೆ, ಕಾಯಿ ರಸ, ಕಲರ್ಫುಲ್ ಚಿತ್ರಾನ್ನ, ವೈಟ್ ರೈಸ್, ಸಾಂಬಾರ್. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಊಟವನ್ನೇ ನಾನು ಮಾಡಿದ್ದೆ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಮತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನಿವತ್ತು ಹಬ್ಬದ ಅಡುಗೆನೇ ಮಾಡಬೇಕು ಅಂಥೇಳಿ ನಾನು ಓನಾಗೆ ಎಲ್ಲನೂ ಕೂಡ ರೆಡಿ ಮಾಡಿದ್ದೆ. ಯಾಕೆ ಅಂದರೆ ನನ್ನ ಕೈ ರುಚಿನೂ ಕೂಡ ನನ್ನ ಫ್ರೆಂಡ್ಸ್ಗಳಿಗೆ ಕೊಡಬೇಕಿತ್ತು. ಹಾಗಾಗಿ ಪ್ರೀತಿಯಿಂದ ನಾನು ಅವತ್ತು ಹಬ್ಬದ ಊಟನ ರೆಡಿ ಮಾಡಿದ್ದೆ. ಮೊದಲೆಲ್ಲ ಅಂದರೆ ಈ ಥರ ವಾತಾವರಣ ನೋಡೋಕ್ಕೆ ಮನೆಗಳಲ್ಲಿ ವರ್ಷಕ್ಕೆ ಒಂದು 3-4 ಸಾರಿ ಆದ್ರೂ ಆಗ್ತಾಯಿತ್ತು. ಇವತ್ತಿನ ದಿನಗಳಲ್ಲಿ ಎಲ್ಲ ಬ್ಯುಸಿ ಲೈಫು, ಎಲ್ಲರೂ ನಾವು ಬೆಳಿಬೇಕು, ನಾವು ಇದಾಗಬೇಕು ಅಂತೇಳ್ಬಿಟ್ಟು ಅವ್ರವ್ರ ಕೆಲಸದಲ್ಲಿ ಮಗ್ನರಾಗ್ಬಿಟ್ಟು ಬರೋದು ಹೋಗೋದು. ಮೊದಲೆಲ್ಲ ಬಂದರೆ ಹೆಣ್ಮಕ್ಳು ಬಂದರೆ ಯಾರಾದರೂ ನೆಂಟರಿಷ್ಟರು ಬಂದರೆ 1 ದಿವಸ 2 ದಿವಸ ಉಳ್ಕೊಳ್ಳೋರು, ಖುಷಿಯಾಗಿ ಕಷ್ಟ ಇರುತ್ತೆ ಸುಖ ಇರುತ್ತೆ ಆದರೆ ಹಂಚ್ಕೊಳ್ಳೋರು, ಮಾತಾಡೋರು, 1 ದಿವಸ 2 ದಿವಸ ಉಳ್ಕೊಳ್ಳೋರು. ಇವತ್ತಿನ ದಿನಗಳಲ್ಲಿ ಕೆಲಸ ಕಾರ್ಯ ಅಂದರೆ ಮಾತ್ರ ಸೇರೋಂಗಾಗಿದೆ. ಹಂಗಾಗ್ಬಿಟ್ಟು ನಾವೇ ಅಕ್ಕಪಕ್ಕದ ಮನೆಯ ಸ್ನೇಹಿತರು ಮತ್ತು ಒಂದು ಸ್ವಲ್ಪ ಫ್ರೆಂಡ್ಸ್ಗಳು ಎಲ್ಲ ಸೇರಿಕೊಂಡು ಈ ಥರ ಒಂದು ಥೀಮನ್ನು ರೆಡಿ ಮಾಡಿಕೊಂಡು ಒಂದು ಎಂಜಾಯನ್ನು ಮಾಡ್ತೀವಿ. ನಾವು ಆ ಹಳೆ ದಿನಗಳನ್ನು ಒಂದೊಂದು ದಿವಸ ಮೆಲ್ಕಾಕ್ತೀವಿ. ಹಾಗೆಯೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಗೇಮ್ ಅಂತ ಇಟ್ಟಿರ್ತೀವಿ. ಹಾಗೆ ಈ ಸಾರಿ ನಾನು ಫಲ ಎರಿಯೋ ಅಂಥ ಹಬ್ಬ ಆಗಿರೋದ್ರಿಂದ ನಾನು ಕೂಡ ಧಾನ್ಯ ಕಡಲೆಕಾಳು ಈ ಸೀಸನ್ನೇ ಅಲ್ವಾ ಬರೋದು. ಹಾಗಾಗಿ ಒಂದು ಕಡಲೆಕಾಳಿಗೆ ಅಂತಲೇ ಒಂದು ಗೇಮ್ ಇಟ್ಟಿದ್ದೆ. ಬ್ಯಾಂಗಲ್ಸನ್ನು ಇಟ್ಟು ಅದರೊಳಗೆ ಎಷ್ಟು ಮುಷ್ಟಿ ಒಳಗೆ ಕಡಲೆಕಾಳು ಹಾಕ್ತಾರೋ, ಯಾರು ಜಾಸ್ತಿ ಹಾಕಿರ್ತಾರೋ ಅವ್ರಿಗೆ ಫಸ್ಟ್ ಪ್ರೈಝು ಅಂತ ಹೇಳ್ಬಿಟ್ಟು ಈ ಥರ ಒಂದು ಗೇಮನ್ನು ಕೂಡ ನಾನು ಇವತ್ತು ಇಟ್ಟಿದ್ದೆ. ಅದರಲ್ಲಿ ನನ್ನ
ಫ್ರೆಂಡ್ಸ್ ಬೆಸ್ಟಿ ಅಂತ ಹೇಳಿದ್ನಲ್ಲ, ಆ ಬೆಸ್ಟಿನೇ ಫಸ್ಟ್ ಪ್ರೈಸನ್ನು ತಗೊಂಡ್ರು. ಇನ್ನೊಬ್ಬ ಫ್ರೆಂಡು ಕೂಡ ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು. ಹೀಗೆ ಪ್ರತಿಯೊಬ್ಬರ ಮನೇಲಿ ಏನಾದರೂ ಒಂದು ಥೀಮ್ ಇಟ್ಟಿರ್ತಾರೆ ಗೇಮ್ ಅಂತ ಹೇಳ್ಬಿಟ್ಟು. ಇದು ಪ್ರೈಸ್ಗಳು ಕೊಡ್ತೀವಿ ನಾವು, ಯಾಕೆಂದರೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ, ನಾನು ಈ ಸರಿ ಆಡಬೇಕು, ನಾನು ಈ ಸರಿ ಚೆನ್ನಾಗಿ ಆಡಬೇಕು ಅಂಥೇಳಿ. ನಾವು ನಿಮಗೆ ತುಂಬ ಚೆನ್ನಾಗಿ ಲಕ್ಕಿದೆಯಮ್ಮ ಇವತ್ತಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಅವತ್ತಿನ ದಿನ ಅಂತ ಹೇಳ್ಬಿಟ್ಟು ಈ ಥರ ಸಣ್ಣ ಪುಟ್ಟ ಗೇಮ್ಗಳನ್ನೆಲ್ಲ ಇಟ್ಕೊಂಡು ನಾವು ಆಟ ಆಡ್ತಾಯಿರ್ತೀವಿ, ಸೆಲೆಬ್ರೇಷನ್ ಮಾಡ್ತಾಯಿರ್ತೀವಿ. ಹಂಗೇ ಇವತ್ತು ನನ್ನ ಮನೇಲಿ ನನ್ನ ಫ್ರೆಂಡು ಕೂಡ ಫಸ್ಟ್ ಪ್ರೈಸ್ ತಗೊಂಡು, ಅವ್ರು ಯಾವತ್ತೂ ತೊಗೊಂಡೇ ಇರಲಿಲ್ಲ. ಇವತ್ತು ತಗೊಂಡಿದ್ದು ತುಂಬಾ ಖುಷಿ ಆಯಿತು ಅವ್ರಿಗೂ ಕೂಡ. ಅವತ್ತಿನ ದಿನ ನಾವು ಆಡಿದರೆ ನಮಗೇನು ಕೊಡೋದಿಲ್ಲ, ಸುಮ್ಮನೆ ಒಂದು ಇರಲಿ ನಮ್ದು ಹೆಂಗಿದೆ ಲಕ್ ಅಂತ ಚೆಕ್ ಮಾಡೋದಕ್ಕೆ ನಾವು ಕೂಡ ಆಟ ಆಡ್ತೀವಿ. ಬಟ್ ಪ್ರೈಸ್ ಎಲ್ಲ ನಮಗೆ ಸಿಗೋದಿಲ್ಲ. ಯಾರ ಮನೆಗೆ ಏರ್ಪಡಿಸಿರ್ತಾರೋ ಅವ್ರಿಗೆ ಅವತ್ತಿನ ದಿನ ಪ್ರೈಸ್ ಇರಲ್ಲ, ಸುಮ್ಮನೆ ಒಂದು ಇರಲಿ ಅಂತೇಳಿ ಆಡಿರ್ತೀವಿ ಅಷ್ಟೇ. ಹಾಗೆ ನಾನು ಕೂಡ ಅವ್ರ ಜೊತೆಗೆ ಆಟ ಆಡಿದೆ. ಹಾಗೆ ಇದು ಎಲ್ಲನೂ ಆಗಿ ಸ್ವಲ್ಪ ಏನಾದರೂ ವಿಷಯಗಳೆಲ್ಲ ಸಂಭ್ರಮಗಳನ್ನೆಲ್ಲ ನಿಮ್ಮ ಮನೇಲಿ ಹೀಗಿತ್ತು, ನಮ್ಮ ಮನೇಲಿ ಆಗಿತ್ತು ಅಂತೇಳಿ ಇರುತ್ತಲ್ಲ, ಹೆಣ್ಮಕ್ಳು ಸೇರಿದ ಹತ್ರ ಕೇಳಬೇಕೇ ಮಾತು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬೆರೆತು ಮಾತಾಡೋರೇ ಇರೋದ್ರಿಂದ ಎಲ್ಲರೂ ಮಾತಾಡ್ಕೊತೀವಿ ಚೆನ್ನಾಗೇ. ಹಾಗೆಯೇ ಊಟನೂ ಕೂಡ ಮಾಡ್ಕೊಂಡು ಬಿಡೋಣ ಅಂಥೇಳಿ ಫಸ್ಟು ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ, ಹಾಗೆಯೇ ಒಂದು ಗೇಮ್ ಕೂಡ ಆಟ ಆಡೋಣ ಅಂತೇಳ್ಬಿಟ್ಟು ಗೇಮನ್ನು ಕೂಡ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಅದು ಪ್ರತಿ ಸಾರಿನೂ ಇದು ಸುಮ್ಮನೆ ಫನ್ನಿ ಗೇಮ್ ಥರ ಆಟ ಆಡ್ತೀವಿ ನಾವು. ಇದನ್ನು ಖುಷಿಗೆ ಜೋಶ್ಗೆ ನಮ್ಮವೇನಾದರೂ ಮಕ್ಕಳಾಗ್ತೀವಿ. ಹಾಗೆ ಮಕ್ಕಳು ಎಲ್ಲರೂ ಕೂಡ ಮೇಲೆ ಏನು ಡೆಕೋರೇಷನ್ ಎಲ್ಲ ಮಾಡಿದ್ನೋ ಅಲ್ಲೆಲ್ಲ ಹೋಗಿ ಕೆಲವರು ಕೋಲಾಟ ಆಡಿದರು. ಹಿಂದಿನ ದಿನಗಳೆಲ್ಲ ನೆನಪಿಗೆ ಬಂತು. ನಾವು ಚಿಕ್ಕವರಿದ್ದಾಗ ತುಂಬ ಕೋಲಾಟ ಆಡ್ತಾಯಿದ್ವಿ. ಜಾನಪದ ಒಂದು ನೃತ್ಯ, ಒಂದು ಫಂಕ್ಷನ್ ಅಂದರೆ ಇರಲೇಬೇಕಾಗಿತ್ತು. ಆವಾಗ ಹೇಳ್ತಾಯಿದ್ವಿ, ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯಾರು ಬೇಕೋಲನ್ನ ಕೋಲ್, ಚಿನ್ಮಯಾರು ಬೇಕೋಲನ್ನ ಕೋಲಿ ಅಂತ ಪ್ರತಿಯೊಬ್ಬರಿಗೂ ಈ ಹಾಡಿನ ನೆನಪಂತೂ ಇರುತ್ತೆ. ಅದನ್ನು ಎಷ್ಟೆಷ್ಟು ಬರುತ್ತೋ ನಮಗೆ ಆ ಥರ ಎಲ್ಲರೂ ಕೂಡ ಕೋಲ್ ಹಾಕಿದ್ವಿ. ಈ ಒಳ್ಳೆ ಚೆನ್ನಾಗೆ ನಾವು ಪ್ರೆಸೆಂಟೇಷನ್ ಕೊಡ್ಬೋದು ಅಂತಂದರೆ ಹತ್ತಿರದಲ್ಲಿ ಬಂದು ಬೇಗ ಸೇರಿ ಪ್ರಾಕ್ಟೀಸ್ ಮಾಡೋರಾದರೆ ಒಳ್ಳೆ ಇದನ್ನೇ ಕೊಡ್ಬೋದು. ಆದರೆ ಎಲ್ಲರೂ ಸ್ವಲ್ಪ ದೂರ ಇರೋದ್ರಿಂದ, ದಿನನಿತ್ಯ ಸೇರೋಕ್ಕಾಗದೇ ಇರೋದ್ರಿಂದ ಅವತ್ತಿನ ದಿನ ಸ್ವಲ್ಪ ಆ ಒಂದು ಸೊಗಡನ್ನು ಮರಿಬಾರ್ದು, ಹಳ್ಳಿಯ ಸೊಗಡನ್ನು, ಆ ಸುಗ್ಗಿಯ ಸೊಗಡನ್ನು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೋಲ್ ಹಾಕಿದ್ವಿ. ಸ್ವಲ್ಪ ಹೊತ್ತು ಎಷ್ಟು ಬೇಕೋ ಅಷ್ಟು ಫೋಟೋ ತೆಗೆಸ್ಕೊಂಡ್ರು. ಅವ್ರವ್ರ ಪೇರು ಅಕ್ಕಪಕ್ಕ ಜೋಡಿ ಇರೋರು ಎಲ್ಲರೂ ಫೋಟೋ ತಗೊಂಡು, ಹಾಗೆ ಒಂದು ಗ್ರೂಪ್ ಫೋಟೋನೂ ಕೂಡ ತಗೊಂಡ್ವಿ. ಆವತ್ತಿನ ದಿನ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಇವರೇನೋ ಸಂಭ್ರಮ ಮಾಡ್ತಾ ಇದ್ದಾರೆ, ಅಂದರೆ ಹಬ್ಬನೋ ಏನೋ ಇದೆ ಇವ್ರ ಮನೇಲಿ, ಅಥವಾ ಪೂಜೆ ಇದೆ, ಇಷ್ಟೊಂದು ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರಲ್ಲ, ಏನೋ ವಿಶೇಷತೆ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಎಲ್ಲನೂ. ಅದೇ ಥರನೇ ಆಗೋಯ್ತು ಅವತ್ತಿನ ದಿನ ಮನೆಯೊಳಗೆ. ಅದರಲ್ಲೂ ಮುತ್ತೈದೆಯರು ಬರ್ತಾರೆ ಅಂದರೆ ಎಷ್ಟು ಖುಷಿ ಇರುತ್ತಲ್ರ. ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ನಿಭಾಯಿಸೋದಕ್ಕೆ. ಆದರೆ ಏನೋ ಒಂಥರ ವೈಬ್ರೇಷನ್ಸು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನಗೂ ಕೂಡ ಅವತ್ತು ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರೂ ಮಿಸ್ ಮಾಡದೆ ಎಲ್ಲರೂ ಬಂದಿದ್ದರು. ಅವ್ರಿಗಾಗಿಯೇ ಎಳ್ಳು ಬೆಲ್ಲ ಎಲ್ಲ ಬೀರಿ ಅವ್ರಿಗೆ ಹುಡಿ ಕೊಟ್ಟು ನಾನು ಅವ್ರಿಗೆ ಎಲ್ಲರನ್ನೂ ಅವ್ರನ್ನು ಚೆನ್ನಾಗಿ ನೀಟಾಗಿ ಕಳಿಸ್ದೆ ಅಂತ ನನ್ನ ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಹಾಗೆಯೇ ನನ್ನ ತಮ್ಮನ ಫ್ಯಾಮಿಲಿನೂ ಕೂಡ ಕರೆದಿದ್ದೆ. ಅವತ್ತು ಸಾಟರ್ಡೆ ಆಗಿತ್ತು, ನಾವು ಯಾವತ್ತು ಸಾಟರ್ಡೆ ಇಟ್ಕೊಂಡಿರ್ತೀವಿ. ಹಾಗಾಗಿ ತಮ್ಮನ ಮಗಳು ಕೂಡ ಸ್ಕೂಲಿಂದ ಬಂದಿರ್ತಾರೆ, ಭಾನುವಾರ ರಜಾ ಇರುತ್ತೆ. ನನ್ನ ಮಗಳು ಕೂಡ ತುಂಬ ಇಷ್ಟಪಡ್ತಾಳೆ ಚಿಕ್ಕ ಮಕ್ಕಳು ಅಂದರೆ. ಹಾಗಾಗಿ ಫೋನ್ ಮಾಡಿ ಕರೆಸ್ಕೊಂಡ್ಳು ಅವ್ರ ಅತ್ತೆ ಮಾವನಿಗೂ, ಪಾಪ ಅವ್ರನ್ನ ಕರ್ಕೊಂಡು ಬರ್ರಿ ಅಂತೇಳಿ. ಅವರು ಕೂಡ ಸಂಜೆ ಅನ್ನೋ ಅಷ್ಟೊತ್ತಿಗೆ ನನ್ನ ಕಿಟಿ ಫ್ರೆಂಡ್ಸ್ ಎಲ್ಲ ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಕೂಡ ಬಂದರು. ಆಲ್ರೆಡಿ ಹೇಗೂ ರೆಡಿ ಮಾಡಿದ್ವಲ್ವ ನಾವು, ಹಾಗಾಗಿ ಒಂದು ಫಲ ಎರೆಯೋ ಶಾಸ್ತ್ರ ಮಾಡೋಣ ಸೊಸೆಗೆ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಮಕ್ಕಳಿಗೆ ಆರೋಗ್ಯ ಬುದ್ಧಿ ಎಲ್ಲನೂ ಚೆನ್ನಾಗಿ ಬಂದು ಮಕ್ಕಳು ಏಳಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಫಲ ಎರೆಯೋ ಶಾಸ್ತ್ರ ನಮ್ಮ ಕಡೆಯಲ್ಲಿ ಜಾಸ್ತಿ ಇಲ್ಲ, ಉತ್ತರ ಕನ್ನಡ ಸೈಡು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗೆ ನಾನು ಸ್ವಲ್ಪ ಇದರಲ್ಲಿ ಮೊದಲೇ ಚಿಕ್ಕವಳಿದ್ದಾಗೆಲ್ಲ ಬೆಳೆದಿದ್ರಿಂದ ಆ ಒಂದು ಸಂಪ್ರದಾಯಗಳು ಮತ್ತು ನಮ್ಮ ಸಂಪ್ರದಾಯಗಳನ್ನು ನಾನು ಯಾವುದನ್ನು ಬಿಟ್ಕೊಡಲ್ಲ. ನನಗೆ ಗೊತ್ತಿದ್ದದನ್ನು ಗೊತ್ತಿರೋ ಮಟ್ಟಕ್ಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳಿಗೆ ಚಿಕ್ಕವಳಿದ್ದಾಗ ಇದೆಲ್ಲ ಮಾಡ್ತಾಯಿದ್ದೆ. ಹಾಗೆ ನಮ್ಮಮ್ಮನೂ ಕೂಡ ಅಲ್ಲಿರುವಾಗ ನಮಗೂ ಹಾಗೆ ಮಾಡ್ತಾಯಿದ್ರು. ಹಾಗೆ ಇವಳಿಗೂ ಒಂದು ಶಾಸ್ತ್ರ ಮಾಡೋಣ, ಇದೆಯಲ್ಲ ಇವತ್ತಿನ ದಿನ ಬಂದಿದ್ದಾಳಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಏನು ಆ ಸೀಸನ್ನಲ್ಲಿ ಫಲ ಎಲ್ಲ ಇರುತ್ತೋ
ಆ ಫಲಗಳನ್ನೆಲ್ಲನ ಮಕ್ಕಳ ಮೇಲೆ ಹೆರೆದು ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು ಬೇರೆಯವ್ರಿಗೆ ಕೊಡಿ ಅಂತ ಕಳಿಸೋದು ಈ ಹಬ್ಬದ ಒಂದು ವಿಶೇಷ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಲಿ ಅನ್ನೋ ಉದ್ದೇಶದಿಂದ ನಾವು ಎಳ್ಳು ಬೆಲ್ಲನ ಎಲ್ರಿಗೂ ಬೀರ್ತಿ. ಈ ರೀತಿಯಾಗಿ ನಾವು ಇವತ್ತಿನ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಅಂತ ಹೇಳೋದಕ್ಕೆ ಪಡ್ತಾ ಇದ್ದೀನಿ. ನಿಮಗೆಲ್ಲ ಈ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.